ನಮ್ಮ ನೆಲದಲ್ಲಿ ಇಷ್ಟಾರ್ಥಗಳನ್ನ ಈಡೇರಿಸುವ ಸಾಕಷ್ಟು ಪುಣ್ಯಕ್ಷೇತ್ರಗಳಿವೆ. ಭಕ್ತರ ಕೋರಿಕೆಗಳನ್ನ ನೆರವೇರಿಸುವಂತ ಅಂತಹದ್ದೇ ಒಂದು ಶಕ್ತಿ ದೇವತೆಯ ಕ್ಷೇತ್ರವೊಂದು ಕರ್ನಾಟಕದಾದ್ಯಂತ ಜನರನ್ನ ಕೈಬೀಸಿ ಕರೆಯುತ್ತಿದೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಗೌಡಗೆರೆ ಗ್ರಾಮದಲ್ಲಿರುವ ಶ್ರೀ ಚಾಮುಂಡೇಶ್ವರಿ ಹಾಗೂ ಬಸಪ್ಪನವರ ದೇವಸ್ಥಾನದಲ್ಲಿ ಆಗಸ್ಟ್ 4 ಭಾನುವಾರ ಭೀಮನ ಅಮಾವಾಸ್ಯೆಯಂದು ತಾಯಿ ಚಾಮುಂಡೇಶ್ವರಿ ದೇವಿಯ ಜಾತ್ರಾ ಮಹೋತ್ಸವವನ್ನ ನಡೆಸಲಾಯಿತು. ಜಾತ್ರೆಯ ವಿಶೇಷತೆಗಳೆಂದರೆ ತಾಯಿಯ ರಥೋತ್ಸವ ಹಾಗೂ ಮೂಲ ವಿಗ್ರಹ ಪೂಜೆ. ದೇವಿಯ ದರ್ಶನಕ್ಕೆ ರಾಜ್ಯದ ಹಲವಾರು ಕಡೆಯಿಂದ ಜನರು ಆಗಮಿಸಿದ್ರು. ಅಲ್ಲದೆ ಇಲ್ಲಿನ ಇನ್ನೊಂದು ವಿಶೇಷತೆ ಎಂದರೆ ವರ್ಷಕ್ಕೊಮ್ಮೆ ಸಿಗುವ ಮೂಲ ವಿಗ್ರಹ ದರ್ಶನ. ಇಲ್ಲಿನ ಶ್ರೀ ಚಾಮುಂಡೇಶ್ವರಿ ತಾಯಿಯ ದೇವಸ್ಥಾನದ ಸಂಸ್ಥಾಪಕರು, ಧರ್ಮದರ್ಶಿಗಳು ಹಾಗೂ ಕ್ಷೇತ್ರದ ಮುಖ್ಯ ಗುರುಗಳಾದಂತಹ ಡಾಕ್ಟರ್ ಜಿ.ಬಿ. ಮಲ್ಲೇಶ್ ಅವರಿಗೆ ಅವರು 14 ವರ್ಷ ಚಿಕ್ಕವರಿದ್ದಾಗ ತಾಯಿ ಚಾಮುಂಡೇಶ್ವರಿಯ ಚಿಕ್ಕದೊಂದು ಮೂರ್ತಿ ಇದೇ ಮಣ್ಣಿನಲ್ಲಿ ಸಿಕ್ಕಿರುತ್ತದೆ. ಆ ನಂತರದ ದಿನಗಳಲ್ಲಿ ಇಲ್ಲಿ 18 ಕೈಗಳುಳ್ಳ ಸಿಂಹವಾಹಿನಿ ರೂಪದ ದೇವಿಯನ್ನ ಪ್ರತಿಷ್ಠಾಪಿಸಿ ದೇವಸ್ಥಾನವನ್ನ ಸ್ಥಾಪನೆ ಮಾಡಿ ಭಕ್ತರ ದರ್ಶನಕ್ಕೆ ಅನುಕೂಲತೆಯನ್ನ ಮಾಡಿಕೊಡಲಾಗುತ್ತದೆ. ಆದರೆ ಗುರುಗಳಿಗೆ ಸಿಕ್ಕಂತ ದೇವಿಯ ಮೂರ್ತಿಯ ಪೂಜೆ ಹಾಗೂ ದರ್ಶನ ಸಿಗುವುದು ಮಾತ್ರ ವರ್ಷದಲ್ಲಿ ಒಂದೇ ಬಾರಿ. ಇನ್ನು ಭೀಮನ ಅಮಾವಾಸ್ಯೆ ಎಂದು ನಡೆದ ರಥೋತ್ಸವಕ್ಕೆ ಸಾವಿರ ಸಂಖ್ಯೆಯಲ್ಲಿ ಜನರು ಸೇರಿದ್ರು. ಇನ್ನು ಎಂದಿನಂತೆ ಬಂದಂತ ಭಕ್ತರೆಲ್ಲರಿಗೂ ಅನ್ನದಾನ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು. ಹಾಗೆಯೇ ಅಂದಿನ ಇನ್ನೊಂದು ವಿಶೇಷತೆ ಎಂದರೆ ಬಂದಂತ ಭಕ್ತರಿಗೆ ಮೂಲ ವಿಗ್ರಹ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿದ ದೇವಸ್ಥಾನದ ಆಡಳಿತ ಮಂಡಳಿ ಅಲ್ಲಿನ ಮೂಲ ವಿಗ್ರಹಕ್ಕೆ ಪ್ರತಿಯೊಬ್ಬರಿಗೂ ದರ್ಶನದ ಜೊತೆಗೆ ಅಭಿಷೇಕ ಮಾಡುವ ಅವಕಾಶವನ್ನ ಸಹ ನೀಡಲಾಗಿತ್ತು. ಈ ಮೂಲ ವಿಗ್ರಹ ಅಭಿಷೇಕ ಹಾಗೂ ಪೂಜೆ ಸಿಗುವುದು ವರ್ಷಕ್ಕೆ ಒಂದೇ ಬಾರಿ ಆಗಿರುವುದರಿಂದ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿದ್ರು. ಹಾಗೆಯೇ ಹೊಸದಾಗಿ ರಥೋತ್ಸವಕ್ಕೆ ತಯಾರಾಗಿದ್ದ ಮರದ ರಥವು ಹೂವಿನ ಅಲಂಕಾರದಿಂದ ಕಂಗೊಳಿಸಿ ತಾಯಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನ ಹೊರೋದಕ್ಕೆ ತಯಾರಾಗಿದ್ದು ಮನಸೂರೆಗೊಳ್ಳುವಂತಿತ್ತು. ಇನ್ನು ಇಲ್ಲಿನ ಇನ್ನೊಂದು ವಿಶೇಷವೆಂದರೆ ಬಸಪ್ಪನವರು ದೇವಸ್ಥಾನದಿಂದ 108 ಜನ ಹೆಣ್ಣು ಮಕ್ಕಳೆಲ್ಲ ಸೇರಿ ಮಣ್ಣಿನ ಮಡಿಕೆಯನ್ನ ಹಿಡಿದು ಬಸಪ್ಪನೊಂದಿಗೆ ಮೆರವಣಿಗೆಯ ಮೂಲಕ ಗೌಡಗೆರೆ ಗ್ರಾಮದ ಊರ ಬಾಗಿಲಿಗೆ ಬಂದು ಬಸಪ್ಪನವರಿಗೆ ಪೂಜೆಯನ್ನ ಸಲ್ಲಿಸಿ ತಂದಂತ ಮಡಿಕೆಗಳಿಗೆ ಹಾಲನ್ನ ತುಂಬಿಸಲಾಗುತ್ತದೆ. ಈ ಮಡಿಕೆಯಲ್ಲಿ ತುಂಬುವ ಹಾಲನ್ನ ಹಾಲರವಿ ಅಂತ ಕರೆಯಲಾಗುತ್ತೆ. ನಂತರ ಮರಳಿ ದೇವಸ್ಥಾನಕ್ಕೆ ಬಂದು ಆ ಮಡಿಕೆಯಲ್ಲಿರುವ ಹಾಲನ್ನು ಬಸಪ್ಪನವರಿಗೆ ಅಭಿಷೇಕ ಮಾಡಲಾಯಿತು. ಹಾಗೆಯೇ ಶ್ರೀ ಚಾಮುಂಡೇಶ್ವರಿ ತಾಯಿಯ ಜಾತ್ರಾ ಮಹೋತ್ಸವಕ್ಕೆ ಕಲರ್ಸ್ ಕನ್ನಡ ವಾಹಿನಿಯ ಮಹರ್ಷಿ ದರ್ಶನ ಕಾರ್ಯಕ್ರಮದ ಪ್ರಖ್ಯಾತ ಗುರುಗಳಾದಂತಹ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಗುರುಜಿಯವರನ್ನ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಹಾಗೆಯೇ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಗುರುಗಳು ಪೂಜೆಯನ್ನ ಮಾಡಿ ರಥೋತ್ಸವಕ್ಕೆ ಚಾಲನೆಯನ್ನ ನೀಡಿದ್ದು ಉತ್ಸವಕ್ಕೆ ಮತ್ತಷ್ಟು ಮೆರುಗು ತಂದಿತ್ತು. ಅಲ್ಲದೆ ಇಲ್ಲಿ 35,845 ಕೆಜಿ ಹಾಗೂ 60 ಅಡಿ ಉದ್ದವಿರುವ ಶ್ರೀ ಚಾಮುಂಡೇಶ್ವರಿ ಮೂರ್ತಿಯು ವಿಶ್ವದಲ್ಲಿ ಅತಿ ಎತ್ತರದ ಮೂರ್ತಿಯಾಗಿದ್ದು ಪಂಚಲೋಹಗಳಿಂದ ಮಾಡಿರುವಂತಹ ತಾಯಿಯ ಮೂರ್ತಿಯು 18 ಕೈಗಳಿದ್ದು ಇದು 18 ಶಕ್ತಿಪೀಠಗಳ ಪ್ರತೀಕವಾಗಿದೆ. ಇನ್ನು ಇಲ್ಲಿಗೆ ಬಂದಂತ ಭಕ್ತರು ನಮಗೆ ತಾಯಿ ಕಷ್ಟದಲ್ಲಿ ಕೈ ಹಿಡಿದಿದ್ದಾಳೆ, ಇಲ್ಲಿಗೆ ಬಂದ ಮೇಲೆ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಆರೋಗ್ಯವನ್ನ ಕೊಟ್ಟಿದ್ದಾಳೆ, ಹೀಗೆ ಹಲವಾರು ರೀತಿಯಲ್ಲಿ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ರು. ಶನಿವಾರ ರಾತ್ರಿ 2 ಗಂಟೆಯಿಂದ ಆರಂಭವಾದ ದೇವಿಯ ದರ್ಶನ ಭೀಮನ ಅಮಾವಾಸ್ಯೆಯ ಭಾನುವಾರ ರಾತ್ರಿ 12 ಗಂಟೆಯವರೆಗೂ ನಡೆಯಿತು. ಒಟ್ಟಾರೆಯಾಗಿ ಭೀಮನ ಅಮಾವಾಸ್ಯೆಯ ಜಾತ್ರೆಯಲ್ಲಿ ನಡೆದಂತ ದೇವಿಯ ಅಭಿಷೇಕ, ರಥೋತ್ಸವ, ಬಸಪ್ಪನ ಪೂಜೆ, ಅನ್ನದಾನ ಸೇವೆ ಹೀಗೆ ಹಲವಾರು ವಿಧಿವಿಧಾನಗಳಿಗೆ ರಾಜ್ಯದ 106 ಭಾಗದ ಜನರು ಸಾಕ್ಷಿಯಾದರು. ಇನ್ನಷ್ಟು ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫಸ್ಟ್ ಐ ಟಿವಿ ನ್ಯೂಸ್ ಕನ್ನಡ.